ಕಂಚಮನಹಳ್ಳಿ ಗ್ರಾಮದಲ್ಲಿ ಇವತ್ತು 2 ವರ್ಷಕ್ಕೊಂದ್ಸಲಿ ವಾರ್ಷಿಕೋತ್ಸವ ಜಾತ್ರೆ ನಡೀತದೆ. ಸಿದ್ದರಾಮ ಸ್ವಾಮಿ ಅವರು ಬಂದಿರೋ ಅವರ ಊರಿಂದ ಸುಮಾರು ಒಂದು 20 ಜನ ಬಂದು ನನಗೆ ಇಲ್ಲ ಬರಬೇಕು ಇವತ್ತು ಪೂಜೆ ಇದೆ ಅಂತ ಅಂದರು. ಬಂದೆ ನೋಡಿ ತುಂಬ ಸಂತೋಷ ಆಯಿತು. ಇಡೀ ಕಂಚಮನಹಳ್ಳಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಭಾಳ ಅದ್ದೂರಿಯಾಗಿ ನಡೀತಾ ಜಾತ್ರೆ. ಫಸ್ಟ್ ಆಫ್ ಆಲ್ ಎಷ್ಟು ಜನ ಇದ್ದೀರಾ ಅಂತ ನೀವೇ ನೋಡಿದ್ದೀರಿ. ಈಗ ಸುತ್ತಾಳಿಗ ಪ್ರೇಮಸವ ದೇವಸ್ಥಾನ ಇದು. ಏನೇ ಆಗಿದ್ರು ಯಾವುದೋ ಕಷ್ಟ ಇದ್ರು ಹೊಡಿತಾ, ಅದರಿಂದ 4-6 ಜನ ಬಂದು ಪೂಜೆ ಮಾಡಿಸ್ಕೊಂಡು ಅಮ್ಮನ ಹತ್ರ ಏನು ಹೊರಬೇಕು ಬಂದು ಕೇಳ್ಕೊಂಡು ಹೋಗ್ತಾರೆ. ವಿಶೇಷವಾಗಿ ಅಮಾವಾಸ್ಯೆ ಪೌರ್ಣಿಮೆ ವಿಶೇಷ ಪೂಜೆ ಮತ್ತು ಜಾತ್ರೆ 2 ವರ್ಷಕ್ಕೊಂದು ಜಾತ್ರೆ ನಡೀತಾ. ಸರಿನಾ? ಭಕ್ತಾದಿಗಳು ವಿಧಿವಿಧಾನಗಳು ಯಾವ ರೀತಿ ನಡೀತವೆ? ನೈಟು ಹೋಮ ನಡೀತು, ಮಹಾಹೋಮ ನಡೀತು, ಮತ್ತು ಬೆಳಗ್ಗೆ ಮಹಾಮಂಗಳಾರತಿ, ಮತ್ತು ಕಪಿಲಾ ನದಿಯಿಂದ ಅಮ್ಮಂದು ಹಾಲರ್ಬಿ ತಂದು ಇಲ್ಲಿಗ. ಮತ್ತು ಇವತ್ತು ಯಾರ್ಯಾರೆಲ್ಲ ಭಾಗವಹಿಸ್ತಾರೆ ಅಂತಂದರೆ ಜನಪ್ರತಿನಿಧಿಗಳಾಗಿರ್ಬೋದು, ನಮ್ಮ ಅನಿಲ್ ಚಿಕ್ಕಮದ್ ಬರ್ಬೋದು, ನಮ್ಮ ಕೇರ್ನರ್ದು ದೊಡ್ಡ ಸ್ವಾಮಿಗೌಡರು ಬರ್ಬೋದು, ಮತ್ತು ಅವ ಮೈಸೂರು ಬರ್ಬೋದು, ಊರಿನ ಮುಖಂಡರುಗಳು, ನಮ್ಮ ಊರಿನ ಮುಖಂಡರುಗಳು ಮೀನು ಹಂಗೆ ಎಲ್ಲ ಥರದ್ರು ಮತ್ತು ಅಕ್ಕಪಕ್ಕದ ಗ್ರಾಮದವ್ರುಗಳು ಮತ್ತು ಗಡಿಯವರು ಎಲ್ಲ ಥರದಲ್ಲಿ ಬಂದೈತೆ. ಇವತ್ತು ಭಾಳ ವಿಶೇಷ ಆಚರಣೆಯನ್ನು ಮಾಡಿದೆ. ಹೆಣ್ಮಕ್ಳು ಒಂದು ದೇವತೆಯ ಅವತಾರದಲ್ಲಿ ಒಂದು ದೇವ್ರ ಥರ ಅಂತ ಕಾರ್ಯಕ್ರಮ. ಅದು ನಮ್ಮ ತಾತ ಮತ್ತು ನಮ್ಮ ತಂದೆ ಕಾಲದಿಂದ ಅದೇ ಥರ ಬಂದಿರೋದು. ದೇವ್ರು ಏನು ರೂಪ ಇದೆ ಅದೇ ಥರ ಬಂದಿರೋದು. ನಮ್ಮ ಸುತ್ತಹಳ್ಳಿಗೆ ಹೆಸರುವಾಸದ್ದು ಶ್ರೀ ಮಾತೆ ಮಲಯಾಳದಮ್ಮ ಅಂತ ದೇವಸ್ಥಾನ ಇದು. ಸುತ್ತಮುತ್ತ ಗ್ರಾಮ ಮೂಲಸ್ಥಾನ. ಮಾಡಿದ್ರೆ ಏನು ಒಳ್ಳೇದಾಗುತ್ತೆ? 2 ವರ್ಷಕ್ಕೆ ಗ್ರಾಮಕ್ಕೆ ಒಳ್ಳೇದಾಗಲಿ, ಮತ್ತು ಅಕ್ಕಪಕ್ಕಕ್ಕೆ ಒಳ್ಳೇದಾಗಲಿ, ಮನಸ್ಸಿಗೆ ನಿಮ್ಗೆ ಸಿಗಲಿ, ಭಕ್ತಾದಿಗಳು ಒಳ್ಳೇದಾಗುತ್ತೆ, ಅವ್ರೇನಾಗುತ್ತೆ ಅದೆಲ್ಲ ಒಳ್ಳೇದಾಗಿ ಆಗುತ್ತೆ ಖಂಡಿತ. ಅನ್ನ ಸಂದರ್ಪಣೆ ಇದೆ, ನಡೀತಾ ಇದೆ ಇವಾಗ. ಒಂದು 2,000 ರಿಂದ 3,000 ಜನಕ್ಕೆ ಅನುದಾನ. ಸರ್ ಇದು ನಮ್ಮ ತಂದೆ ಮತ್ತು ತಂದೆ ಕಾಲದಿಂದ ಇದೆ. ಅವ್ರ ಮನೇಲಿ ಯಾವುದೇ ಸಮಸ್ಯೆ ಇದ್ರೂ ಒಳ್ಳೇದಾಗಿ ಆಗುತ್ತೆ. ಅವ್ರ ಮನೇಲಿ ಏನಿದ್ರು ಅಮ್ಮ ಪರಿಹಾರ ಮಾಡೇ ಮಾಡ್ತಾಳೆ. ಪರಿಹಾರ ಮಾಡ್ಕೊತಾಳ. ಈ ಕಡೆ ಕೇರನಗರ, ನಿಮ್ಮ ಮಂಡ್ಯ, ಬೆಂಗಳೂರು ಎಲ್ಲ ಸೈಡಿಂದ ಭಯಂಕರ ಜನ ಅಮಾಸ ಹುಣಮುಗ ಸಹಕರಿಸ್ತಾರೆ ಜನ ಭಕ್ತಾದಿಗಳು. ಹೇಳಿ ಸರ್.